ವಿರೋಧ ಪಕ್ಷ ಬಿಜೆಪಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆದೇ ತೀರಬೇಕು ಅಂತ ಹೇಳಿ ಬ್ಯುಸಿಯಾಗಿದ್ದಾರೆ. ಮತ್ತೊಂದು ಕಡೆ ಹೊಸ ವರ್ಷ, ಹೀಗಾಗಿ ಮುಂದಿನ 1 ವರ್ಷಗಳ ಕಾಲ ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಯೋಜನೆಗಳ ದರ ಏರಿಕೆ ಮಾಡಬೇಕು, ಯಾವೆಲ್ಲ ಯೋಜನೆಗಳ ಪರಿಷ್ಕರಣೆ ಮಾಡಬೇಕು, ಈ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಬ್ಯುಸಿಯಾಗಿರಬೇಕಾಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅದೇ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅಂತ ಹೇಳಿ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಹೀಗೆ ಫಾರಿನ್ ಟ್ರಿಪ್ಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿರುವ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷದ ಒಳಗೆ ಬೇರೆ ಬೇರೆ ರೀತಿಯ ಸಂಚಲನಗಳು ಸೃಷ್ಟಿಯಾಗಿದೆಯಾ? ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಈಗಿರುವ ಸೀಟ್ನಿಂದ ಕೆಳಗಿಳಿಸುವ ಪ್ರಯತ್ನಗಳು ಬಿರುಸನ್ನ ಪಡ್ಕೊಂಡಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಒಂದು, ಅವರ ಕೆಪಿಸಿಸಿ ಅಧ್ಯಕ್ಷದ ಅವಧಿ, ಅಧಿಕಾರದ ಅವಧಿ ಅಂತ್ಯ ಆಗಿದೆ, ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಕೂಡ ಇದೆ. ಇದರ ಜೊತೆಗೆ ಕೇವಲ ಅಧ್ಯಕ್ಷಗಿರಿ ಮಾತ್ರನ ಅಥವಾ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರುವ ಮತ್ತೊಂದಷ್ಟು ಪವರ್ಗಳಿಗೂ ಕೂಡ ಬ್ರೇಕ್ ಹಾಕೋ ಪ್ರಯತ್ನ ಆಗ್ತಾ ಇದೆಯಾ? ಹೀಗೊಂದು ಅನುಮಾನ ಹುಟ್ಟೋ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ಸಭೆ ಕೂಡ ನಡೆದಿದೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಕರೆಸಿಕೊಳ್ಳುವವರು ನಡೆಸಿರುವ ಸಭೆ ಮತ್ತೊಂದು ಬದಿಯಿಂದಲೂ ಕೂಡ ಕೌಂಟರ್ ಅಟ್ಯಾಕ್ಗೆ ಸಿದ್ಧತೆಗಳು ಜೋರಾಗಿದೆಯಾ ಅನ್ನೋ ಅನುಮಾನಕ್ಕೆ ಈ ಸಭೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಿರುವ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಹುಟ್ಟಿರುವ ಅನುಮಾನಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸಿ ನಂತರದಲ್ಲಿ ಚರ್ಚೆಯನ್ನ ಓಪನ್ ಮಾಡೋಣ. ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಮತ್ತೆ ಪವರ್ ಶೇರಿಂಗ್ ಫೈಟ್. ಡಿ ಕೆ ಶಿವಕುಮಾರ್ ಟ್ರಿಪ್ ಬೆನ್ನಲ್ಲೇ ಉಳಿದವರು ಫುಲ್ ಆಕ್ಟಿವ್ ಆದ್ರ? ಟಾರ್ಗೆಟ್ ಕೇವಲ ಅಧ್ಯಕ್ಷ ಕುರ್ಚಿ ಮಾತ್ರನಾ ಅಥವಾ ಡಿಸಿಎಂ ಡಿಕೆಶಿ ಅವರೇನಾ? ಅಧಿಕಾರಕ್ಕಾಗಿ ಮತ್ತೆ ಶುರುವಾಯ್ತಾ ಜಟಾಪಟಿ ಅನ್ನೋ ಅನುಮಾನ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಇವತ್ತು ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ನಡೀತಂತೆ ಅಂತೆ ಒಕ್ಕಲಿಗ ನಾಯಕರ ಮೀಟಿಂಗ್. ಈ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಿರೋದೇ ಈ ಅನುಮಾನಕ್ಕೆ ಕಾರಣವಾಗಿರೋದು. ಮಹದೇವಪ್ಪನವರು ಮಾತನಾಡಿದ್ದಾರೆ, ಇನ್ನು ಅನೇಕರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಚ್ ಸಿ ಮಹದೇವಪ್ಪನವರ ಹೇಳಿಕೆಯನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಬದಲಾದ್ರೆ ಹಿಂದದವರೇ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ ಅವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನ ಕೇಳ್ತಿರಲ್ಲ? ಅದು ನಿಮ್ಮ ಹಂತದಲ್ಲಿ. ನಮ್ಮ ಹತ್ರ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಕ್ವಶನ್. ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನ್ಗೇನು ಗೊತ್ತಿಲ್ಲ ಸರ್. ನಿನ್ನೇನಾರ ಮಾಹಿತಿ ಹಂಚ್ಕೊಂಡ್ರ ಮುಖ್ಯಮಂತ್ರಿಗಳು ಆತರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ತರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ಏನಾರು ಬದಲಾದ್ರೆ ಹಿಂದದವರೇ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಮೂಲ ಪ್ರಶ್ನೆ, ಅದರಲ್ಲೂ ಜನರ ಅಭಿಪ್ರಾಯವನ್ನ ಕಲೆ ಹಾಕೋ ಪ್ರಯತ್ನದಲ್ಲಿ ಕೇಳಲಾಗಿರುವ ಪ್ರಶ್ನೆ, ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಇನ್ನುಳಿದವರು ಅನ್ನೋ ರೀತಿಯಲ್ಲಿ ಆಗಿದೆಯಾ ಪರಿಸ್ಥಿತಿ? ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ ವೋಟ್ ಮಾಡುವ ಮೂಲಕ ಧನ್ಯವಾದ. ಯಾರೆಲ್ಲ ಮಾಡಿಲ್ಲ, QR ಕೋಡ್ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರದ ಪರ್ಸೆಂಟೇಜ್ ಅನ್ನ ವೀಕ್ಷಕರ ಮುಂದಿಡೋ ಪ್ರಯತ್ನ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿಯವರು, ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಸರ್, ಗುಡ್ ಟು ಹ್ಯಾವ್ ಯು ಬ್ಯಾಕ್. ಹಾಗೆ ಬಿಜೆಪಿಯ ವಕ್ತಾರರು ಎಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮಯುಲ್ಲಾ ಸರ್ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ದೊಡ್ಡೇರಿಯವರೇ, ಏನ್ ನಡೀತಿದೆ ಕಾಂಗ್ರೆಸ್ ಪಕ್ಷದಲ್ಲಿ? ಒಬ್ರು ಫಾರಿನ್ ಟ್ರಿಪ್ ಹೋದ ತಕ್ಷಣ ಉಳಿದವರೆಲ್ಲ ಆಕ್ಟಿವ್ ಅಂತಪ್ಪ. ಡಿ ಕೆ ಶಿವಕುಮಾರ್ ವರ್ಸಸ್ ಅದರ್ಸ್ ಅಂತೆ. ಆಕ್ಚುಲಿ ನಾನು ಈ ರೀತಿಯ ಚರ್ಚೆಗಳು ಇದು ಮೊದಲನೇ ಬಾರಿ ನೋಡ್ತಾ ಇಲ್ಲ. ಇದು ಮೋಸ್ಟ್ಲಿ ಬಹುಶಃ ಈ ಸರ್ಕಾರ ಬಂದ ನಂತರ ಕಳೆದ 1.5 ವರ್ಷದಲ್ಲಿ 3ನೇ ಬಾರಿ ಇದೆಲ್ಲಾ ಚಾನೆಲ್ಗಳು ಅಲ್ಲ, ಒಂದ್ ನಿಮಿಷ, ಸರ್ಕಾರ ಸುಭದ್ರವಾಗಿದ್ರು ಕೆಲವು ಚಾನೆಲ್ಗಳು, ಕೆಲವು ಬಿಜೆಪಿಯ ನಮ್ಮ ವಿರೋಧ ಪಕ್ಷದವ್ರಿಗೆ ಕುತ್ಕೊಳ್ಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಸದಾ ಮಾಧ್ಯಮಗಳ ಕರ್ತವ್ಯ ಪ್ರಶ್ನೆ ಮಾಡೋದು, ಚಟುವಟಿಕೆ ಕಂಡಾಗ ಪ್ರಶ್ನೆ ಮಾಡ್ತೀವಿ. ಬಿಜೆಪಿ ಅವ್ರು ನನಗೆ ಗೊತ್ತಿಲ್ಲ, ಅವ್ರು ಉತ್ತರ ಕೊಡ್ಲಿ.
ನೋಡಿ, ಮೊದಲನೇದಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಯಾರೇ ರಾಜ್ಯಾಧ್ಯಕ್ಷರಾಗ್ಲಿ ಅಥವಾ ಈ ಪಕ್ಷದ ಮುಖ್ಯಮಂತ್ರಿಗಳಾಗ್ಲಿ ಅದನ್ನ ಯಾರು ನಾವು ಚಾನೆಲ್ಗಳಲ್ಲಿ ಅಥವಾ ಬೀದಿನಲ್ಲಿ ಆಗೋದಲ್ಲ. ನಮ್ಮದೇ ಆದಂತಹ ಪಕ್ಷದ ಹೈಕಮಾಂಡ್ ಇದೆ. ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳಾಗಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿದ್ದನ್ನ 136 ಶಾಸಕರು ಅಲ್ಲಿ ಎಲೆಕ್ಟ್ ಮಾಡಿ CLP ಲೀಡರ್ ಆಗಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರನ್ನ, DCM ಆಗಿ ಡಿ ಕೆ ಶಿವಕುಮಾರ್ನ 136 ಶಾಸಕರು ಒಳಗೊಂಡಂತೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ರೀತಿಯ ಬದಲಾವಣೆಗಳೇನಾದ್ರೂ ಆಗ್ಬೇಕು ಅಂತಂದ್ರೆ 136 ಶಾಸಕರು ಒಟ್ಟಿಗೆ ಸೇರಬೇಕು, ಅವರೆಲ್ಲ ನಿರ್ವಹಣೆ ಮಾಡಬೇಕು. ಅದು ಸದ್ಯಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ಮೊದಲನೇ ಬಾರಿ. ಎರಡನೇ ಬಾರಿ ಮಾನ್ಯ ಇವರು 2023 ಅಕ್ಟೋಬರ್ ನಲ್ಲಿ ಇದೇ ಒಂದು ಚರ್ಚೆ ಶುರು ಆಯಿತು. ಒಂದು ಡಿನ್ನರ್ ಮೀಟ್ ಶುರು ಆಗಿದೆ ಅಂತ ಹೇಳಿ ಮಾನ್ಯ DK ಇವರು ಜಾರಕಿಹೊಳಿ ಅವರು, ಮಹದೇವಪ್ಪನವರು ಮತ್ತೆ ಇನ್ನೊಬ್ರು ಜಿ ಪರಮೇಶ್ವರ್ ಅವರು, ಈ ಮೂರು ನಾಯಕರು ಒಟ್ಟಿಗೆ ಸೇರಿದಾಗ ಸರ್ಕಾರ ಬಿದ್ದೋಯ್ತು ಅಂತ ಹೇಳಿ ಎಲ್ಲಾ ಚಾನೆಲ್ಗಳು ನೋಡಂತೆ ಬಿಜೆಪಿ ಎಲ್ಲಾ ನಾಯಕರು ಈ ರೀತಿ ಮಾತಾಡ್ತಾ ಇದ್ರು. ಕಳೆದ ಒಂದು ಅದು ಮುಗಿದು ಒಂದು ವರ್ಷ ನಿಮ್ ಬಗ್ಗೆ ಮಾತಾಡ್ತಿಲ್ಲ ನೋಡಿ, ನಾನು ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಕೆಲವು ಸರ್ಕಾರ ಬಿದ್ದೋಯ್ತು ಅಂದ್ರೆ ಸರ್ಕಾರ ಬೀಳಿಸುವಂತ ಪ್ರಯತ್ನ ನಡೀತಾ ಇದೆ. ಸರ್ಕಾರ ಬೀಳಿಸುವಂತ ಪ್ರಯತ್ನ ನಡೀತಾ ಇದೆ. ಡಿನ್ನರ್ ಮೀಟ್ ನಂತರ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಒಂದು ನಡೀತಾ ಇತ್ತು. ಅದಾಗಿ 1 ವರ್ಷದ 3 ತಿಂಗಳಾಯ್ತು. ಅದಾದ ನಂತರ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಎರಡನೇ ಬಾರಿ 2024 ಸೆಪ್ಟೆಂಬರ್ 5 ಮೈಸೂರಿನಲ್ಲಿ ಒಂದು ಡಿನ್ನರ್ ಮೀಟ್ ಆಯ್ತು. ಮನೆ ಸಿದ್ದರಾಮಯ್ಯನವರು ಆರ್ಗನೈಸ್ ಮಾಡಿದ್ರು. ಆಗ ಮಹದೇವಪ್ಪನವರು, ಸಿದ್ದರಾಮಯ್ಯನವರು ಒಳಗೊಂಡಂತೆ ಜಿ ಪರಮೇಶ್ವರ್ ಅವರು ಆರ್ಗನೈಸ್ ಮಾಡಿದ್ರು. ಆ ಕಾರ್ಯಕ್ರಮದ ನಂತರ ಡಿನ್ನರ್ ಮೀಟ್ ಅಲ್ಲೂ ಇದೇ ಚರ್ಚೆ ಶುರು ಆಯ್ತು. ಅದಾದ ನಂತರ ಅಕ್ಟೋಬರ್ 10 2024 ಆಯ್ತು. ಇದು 4ನೇ ಡಿನ್ನರ್ ಮೀಟ್. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು, ರಾಜಕೀಯದಲ್ಲಿ ಈ ರೀತಿ ಡಿನ್ನರ್ ಮೀಟ್ ಗಳು ನಡೀತಾನೆ ಇರ್ತವೆ. ಸೊ ಈಗೆಲ್ಲ ಒಂದು ಅರ್ಧ ಗಂಟೆ ಮೊದಲು ಒಂದು ಚಾನೆಲ್ ನಲ್ಲಿ ಚರ್ಚೆ ನಡೀತಿತ್ತು, 3 ಪಕ್ಷದ ಅಧ್ಯಕ್ಷರು ಬದಲಾವಣೆ ಅಂತ ಹೇಳಿ. ಹಾಗಾದ್ರೆ ಅದು ಸತ್ಯನಾ? ಇರ್ಬೋದು. ಅದನ್ನ ಹಾಗಾಗಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದು ಅಥವಾ ಒಂದು ಸರ್ಕಾರವನ್ನ ಬದಲಾವಣೆ ಮಾಡೋದು ಯಾವುದೇ ಚಾನೆಲ್ ನಲ್ಲಿ ಆದಿ ಬೀದಿಯಲ್ಲಿ ನಡೆಯೋದಲ್ಲ. ಅದೇ ಆದಂತ ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಮಾಡ್ತೀನಿ ಅಂತ ಹೇಗೆ ಹೇಳ್ತಾ ಇದ್ದೀರಿ? ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ದು? ಯಾವುದೇ ಲೋಕಸಭಾ ಚುನಾವಣೆ ತನಕ ಅವ್ರು ಕಂಟಿನ್ಯೂ ಮಾಡ್ತಾರಂತೆ, ಅದಾದ್ಮೇಲೆ ಬದಲಾವಣೆ ಅಂತೆ. ನಾವಲ್ಲ, ನಿಮ್ಮ ಪಕ್ಷದವರೇ ಮಾತನಾಡಿದ್ದು. ನೋಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ 2ನೇ ಬಾರಿಗೆ ರಾಜ್ಯದ KPCC ಅಧ್ಯಕ್ಷನಾಗಿ 2ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಒಂದು ಅವಧಿಗೆ 3 ವರ್ಷ ಇರ್ತದೆ, 2ನೇ ಅವಧಿಗೆ 6 ವರ್ಷದವರೆಗೆ ಅವಕಾಶ ಇದೆ. ಮಾನ್ಯ ಜಿ ಪರಮೇಶ್ವರ್ ಅವರು 8 ವರ್ಷ ಅಧಿಕಾರದಲ್ಲಿದ್ರು. ಅಂದ್ರೆ ಏನಂತ ಅರ್ಥ? 3ನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಸೊ ಹಾಗೆ ಅದೇ ರೀತಿ ಏನು ಈಗ ಚರ್ಚೆಗಳು ನಡೀತಾ ಇದೆ, ಈ ಚರ್ಚೆಗಳು ಅಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ ಆ ಚರ್ಚೆಗೆ ನಿಜವಾದ ಅರ್ಥನೇ ಇಲ್ಲ. ಒಂದು ಡಿನ್ನರ್ ಸೇರೋ ತಪ್ಪ. 3 ನಾಯಕರು, 3 ಮಂತ್ರಿಗಳು ಒಟ್ಟಿಗೆ